ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಹ್ಯಾದ್ರಿ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಾನವ ಹಕ್ಕು ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ನ್ಯಾಯಾಧೀಶರಾದ ಸರಸ್ವತಿ ಕಾರ್ಯಕ್ರಮ ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ಪ್ರಾಂಶುಪಾಲ ಧನಂಜಯ್ ವಹಿಸಿದರು. ಪ್ರಾಚಾರ್ಯರಾದ ಡಾಕ್ಟರ್ ಎಚ್.ಎಂ. ವಾಗ್ದೇವಿ, ಡಾಕ್ಟರ್ ಅವಿನಾಶ್ ಇನ್ನಿತರರು ಇದ್ದರು. ಪತ್ರಕರ್ತ ರಾಮಚಂದ್ರ ಗುಣಾರಿ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡಿದ್ದರು. ಯಾವುದೋ ಒಂದು ಸಾಮರ್ಥ್ಯದಲ್ಲಿ ನೀವು ಇದನ್ನ ನಮ್ಮ ಮುಂದೆ ಕೂತಿದ್ದೀರಿ ಅಲ್ವಾ? ಸೊ ಇದನ್ನ ನಾವೇನಂತ ಹೇಳ್ತೀವಿ, ಅಂತ ನಾನು ಪಾಸಿಟಿವ್ ಆಗಿ ಅನ್ಕೊಳ್ತೀನಿ. ಸೊ ಈ ರೀತಿ ಒಂದು ನಾವು ಏನು ಅಬ್ಸರ್ವ್ ಮಾಡ್ತೀವಿ, ಇವತ್ತಿನ ಒಂದು ಬೇಕಾಗತ್ತೆ ನಮಗೆ ಕಾನೂನು ಬೇಕಾಗತ್ತೆ. ಹೋಗ್ಲಿ, ಕಾನೂನು ಬೇಕಿದ್ದೀರಿ ಅಲ್ವಾ? ಫಿಸಿಕಲಿ ಅಂತೂ ಇಲ್ಲಿದ್ದೀರಿ, ಮೆಂಟಲಿ ಎಲ್ಲಿದ್ದೀರಿ ನಮಗೆ ಗೊತ್ತಿಲ್ಲ, ಅದು ನಿಮಗೆ ಗೊತ್ತಿರುತ್ತೆ. ಆದರೆ ಇಲ್ಲಿ ಶಿಸ್ತು, ಕಾಲೇಜಿನ ಒಂದು ಕಟ್ಟುನಿಟ್ಟಾದ ನಿಯಮಾವಳಿಗಳೇನಿರುತ್ತೆ, ಒಂದು ಭ್ರೂಣ ಅಂದರೆ ಒಂದು ಫೀಟಸ್ ಏನು ಒಂದು ತಾಯಿಯ ಗರ್ಭದಲ್ಲಿ ಸ್ಥಾನವನ್ನು ಪಡ್ಕೊಳ್ಳುತ್ತೆ, ಆ ಸಂದರ್ಭದಿಂದಲೂ ಕೂಡ ನಮಗೆ ಕಾನೂನು ನಮ್ಮ ಸುತ್ತಮುತ್ತಲೇ ಇರುತ್ತೆ. ಅದೇ ರೀತಿ ಒಬ್ಬ ವ್ಯಕ್ತಿ ಸತ್ತ ನಂತರ ಕೂಡ ಆ ವ್ಯಕ್ತಿಯ ಜೊತೆಗೆ ಕಾನೂನು ನಾವು ಯಾವುದೇ ಅಧ್ಯಯನ ಮುಂದೆ ಕಲಿಯಬಹುದು ಅಥವಾ ಯಾವುದೇ ಒಂದು ವೃತ್ತಿ ಜೀವನವನ್ನು ನಾವು ಪ್ರಾರಂಭ ಮಾಡಬಹುದು. ಪ್ರತಿಯೊಬ್ಬರಿಗೂ ಕೂಡ ಈ ದೇಶದಲ್ಲಿ ಮತ್ತು ಯಾವುದೇ ದೇಶದಲ್ಲಿ ಹೋದರೂ ಕೂಡ ಆ ದೇಶದಲ್ಲಿ ಇರುವಂತಹ ಒಂದು ಕಾನೂನಿನ ವ್ಯವಸ್ಥೆ ಏನಿರುತ್ತೆ ಅದಕ್ಕೆ ತಕ್ಕಂತೆ ನಾವು ತಲೆಬಾಗಿ ಇರಬೇಕು. ಮತ್ತೆ ನಮ್ಮ ದೇಶದ ಬಗ್ಗೆ ಹೇಳುವಾಗ ನಿಮಗೆಲ್ಲ ಗೊತ್ತಿದೆ, ನಮ್ಮ ದೇಶದಲ್ಲಿ ಯಾವ ಕಾನೂನಿಗೆ ನಾವು ಒಂದು ಬೇಸಿಕ್ ಲಾ ಆಫ್ ದಿ ಲ್ಯಾಂಡ್ ಅಂತ ಕರಿತೀವಿ ಇಂಡಿಯಾದಲ್ಲಿ. Anthem, national flag, and also the thoughts which gave freedom struggle. ಸೊ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಯಾರೆಲ್ಲ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ರು ಅವರಿಗೆ ನಾವು ಗೌರವವನ್ನು ಕೊಡಬೇಕು, ರಾಷ್ಟ್ರಗೀತೆಗೆ ನಾವು ಗೌರವವನ್ನು ಸಲ್ಲಿಸಬೇಕು. ಇದೆಲ್ಲ ಕಾರಣಗಳಿಂದ ನಾವೇನು ನೋಡ್ತೀವಿ, ಇದು ಕೇವಲ ನಮ್ಮ ದೇಶಕ್ಕೆ ಅಂತ ಸೀಮಿತ ಆಗಿರೋದಲ್ಲ, ಪ್ರತಿ ರಾಷ್ಟ್ರದಲ್ಲೂ ಕೂಡ ಮಾನವ ಹಕ್ಕುಗಳು ಅನ್ನೋದು ಏನಕ್ಕೋಸ್ಕರ ಇರುತ್ತೆ, ಕಾನೂನಿನ ಸಮಕ್ಷಮ ಯಾರೂ ಕೂಡ ವಿಭಿನ್ನರಲ್ಲ. ಒಂದು ಮಗು ಜನ್ಮ ತಾಳಿದಾಗ ಕೇವಲ ಲಿಂಗದ ಆಧಾರದ ಮೇಲೆ ಅಲ್ಲಿ ಹೆಣ್ಣು ಗಂಡು ಅಂತ ಆಗತ್ತೆ ಹೊರತು, ಆದರೆ ಅಲ್ಲಿ ಆ ಮಗು ಯಾವ ಜಾತಿಗೆ ಸೇರಿದ್ದು, ಯಾವ ಧರ್ಮಕ್ಕೆ ಸೇರಿದ್ದು, ಇದೆಲ್ಲ ನಾವು ಮನುಷ್ಯರು ಆಮೇಲೆ ಮಾಡ್ಕೊಂಡಿರುವಂಥ ಪರಿಕಲ್ಪನೆಗಳು. ಹಾಗಾಗಿ ನಾವು ಮಾನವ ಹಕ್ಕುಗಳಿಗೆ ನಾವು ಎಲ್ಲಿವರೆಗೂ ನಾವು ರಕ್ಷಣೆಯನ್ನು ಕೊಡ್ತೀವಿ, ಎಲ್ಲಿವರೆಗೂ ನಾವು ಗೌರವವನ್ನು ಕೊಡ್ತೀವಿ, ನಮ್ಮ ಹಕ್ಕುಗಳಿಗೆ ಅಷ್ಟೇ ಅಲ್ಲ, ಪರರ ಹಕ್ಕುಗಳು ಯಾರೀಗ ನಾವು ನನಗೆ ರೆಸ್ಪೆಕ್ಟ್ ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ನಾನು ಮತ್ತೊಬ್ಬರಿಗೆ ರೆಸ್ಪೆಕ್ಟ್ನ ಕೊಡಬೇಕು. ಸೊ ಅದಕ್ಕೆ ಗಿವ್ ಆ್ಯಂಡ್ ಟೇಕ್ ಅಂತೀವಿ. ಸೊ ನಾವೇನು ಕೊಡ್ತೀವಿ ನಮಗೆ ಅದು ವಾಪಸ್ ಸಿಕ್ಕತ್ತೆ. ಸೊ ಇದನ್ನು ನಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಮತ್ತು ಈ ಬುಕ್ಲೆಟಲ್ಲಿ ಭಾಳ ನನಗೆ ಇಂಪ್ರೆಸ್ ಆಗಿದ್ದು ಮೊದಲನೇ ಮೇಲ್ಗಡೆ ಏನಿದೆ, ಮಾನವ ಹಕ್ಕುಗಳು, ಅರಿವು, ರಕ್ಷಣೆ, ನೆರವು. ಅರಿವು ಅನ್ನೋದೇನಿದೆ, ಮಾನವ ಹಕ್ಕುಗಳು ಅಂದರೆ ಮೊದಲು ನಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಅಲ್ವಾ? ಮಾನವ ಹಕ್ಕುಗಳು ಅಂದರೆ ಏನೋ ಇದು ಒಂಥರ ಫಾರಿನ್ ಕಾನ್ಸೆಪ್ಟ್ ಅನ್ನೋ ಥರ ನಾವು ಅಂದ್ಕೊಳ್ತೀವಿ. ಆದರೆ ಪ್ರತಿ ಕ್ಷಣ ಪ್ರತಿ ಕುಟುಂಬದಲ್ಲಿ ಏನೆಲ್ಲ ಹಕ್ಕುಗಳನ್ನು ಒಂದು ಮಗುವಾಗಲಿ ಅಥವಾ ಪ್ರತಿಯೊಬ್ಬ ಕುಟುಂಬದ ಸದಸ್ಯರಾಗಲಿ, ನಾವೇನೊಂದು ಕುಟುಂಬದಲ್ಲಿ ಒಂದು ರಕ್ಷಣೆಯ ವಾತಾವರಣದಲ್ಲಿ ನಾವು ಹುಡ್ತೀವಿ, ರಕ್ಷಣೆಯ ವಾತಾವರಣದಲ್ಲಿ ನಾವು ಬೆಳಿತೀವಿ, ಇದೆಲ್ಲ ಮಾನವೀಯ ಹಕ್ಕುಗಳು. ಶಿಕ್ಷಣವನ್ನು ಪಡ್ಕೊಳ್ಳುವಂಥ ಹಕ್ಕು, ಇದು ಮಾನವೀಯ ಹಕ್ಕು. ಇಲ್ಲಿ ಯಾವುದೇ ಜಾತಿ, ಧರ್ಮ, ಲಿಂಗ, ಭಾಷೆ ಈ ರೀತಿ ಯಾವುದೇ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಾರ್ದು. ಹೀಗೆ ನಾವು ಮಾನವ ಹಕ್ಕುಗಳು ಅಂತ ನೋಡಿದಾಗ ಈಗಾಗಲೇ ನಿಮಗೆ ಹೇಳಿದಂಗೆ 1948ನೇ ಇಸ್ವಿಯಲ್ಲಿ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅನ್ನುವಂಥ ಒಂದು ಡಿಕ್ಲರೇಷನ್ ಏನಿತ್ತು, ಆ ಒಂದು ಘೋಷಣೆಯ ಅಡಿಯಲ್ಲಿ ಇಡೀ ವಿಶ್ವ ಮಟ್ಟದಲ್ಲಿ ಪ್ರತಿಯೊಬ್ಬ ಮಾನವನಿಗೂ ಕೂಡ ಬೇಸಿಕ್ ಹ್ಯೂಮನ್ ರೈಟ್ಸ್ ಅಂದರೆ ಜೀವಿಸುವ ಹಕ್ಕು, ಯಾವುದೇ ಜಾತಿ ವ್ಯಕ್ತಿ ಆಗಿರಬಹುದು, ಯಾವುದೇ ಧರ್ಮಕ್ಕೆ ಸೇರಿರೋರಾಗಿರ್ಬಹುದು, ಮೊದಲನೇ ಹಕ್ಕು ಪ್ರತಿಯೊಬ್ಬರಿಗೆ ಏನಿರಬೇಕಾಗತ್ತೆ, ಜೀವಿಸುವ ಹಕ್ಕಿರಬೇಕು. ಜೀವಿಸುವ ಹಕ್ಕು ಅಂದರೆ ಏನು ಅರ್ಥ ಆಗ ಸುಮ್ಮನೆ ಬದುಕೋದು ಅಂತನ ಇಲ್ಲ, ಒಂದು ಘನತೆಯಿಂದ ಗೌರವಯುತವಾಗಿ ಸಮಾಜದಲ್ಲಿ ಒಂದು ಉನ್ನತವಾದಂಥ ಒಂದು ರಕ್ಷಣೆಯ ಜೊತೆಗೆ ನಮ್ಮ ಒಂದು ಮನುಷ್ಯರು ಅನ್ನೋ ಕಾರಣಕ್ಕಾಗಿ ನಮಗೆ ಮಿನಿಮಮ್ ಏನು ರೆಸ್ಪೆಕ್ಟ್ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರುತ್ತೆ, ಅದನ್ನು ರಕ್ಷಣೆಯನ್ನು ಮಾಡಿಕೊಳ್ಳುವಂಥ ಹಕ್ಕು, ಘನತೆಯಿಂದ ಬದುಕುವಂಥ ಹಕ್ಕು. ಆ ಹಕ್ಕಿಗೆ ಘನತೆಯಿಂದ ನಾವು ಬದುಕಬೇಕು ಅಂದರೆ ಏನು ಬೇಕು, ನಮಗೆ ಶಿಕ್ಷಣವನ್ನು ಪಡ್ಕೊಳ್ಳುವಂಥ ಹಕ್ಕಾಗಿರಬಹುದು, ಅಥವಾ ಶಿಕ್ಷಣವನ್ನು ಮುಗಿಸಿದ ನಂತರ ನಮಗೆ ನಮ್ಮ ಆಸಕ್ತಿ ಇರುವಂತಹ ಒಂದು ಕ್ಷೇತ್ರದಲ್ಲಿ ವೃತ್ತಿಯನ್ನು ಮಾಡುವಂಥ ಒಂದು ಹಕ್ಕು. ಈ ರೀತಿ ವಿವಿಧ ಹಕ್ಕುಗಳು. ಅದೇ ರೀತಿ ಸಮಾಜದಲ್ಲಿ ನಮಗೆ ಬದುಕುವಂಥ ಹಕ್ಕಿರುತ್ತೆ, ನಾವು ಎಲ್ಲಿ ಬೇಕೋ ಅಲ್ಲಿ ಓಡಾಡೋದಕ್ಕೆ ಹಕ್ಕಿರುತ್ತೆ,
ನಮಗೆ ಏನೆಲ್ಲ ವಿಚಾರಗಳು ನಮಗೆ ಗೊತ್ತಿದೆ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹಕ್ಕಿರಬೇಕು. ಇಲ್ಲಾಂದರೆ ನಮಗೆಲ್ಲ ವಿಚಾರಗಳು ನಮಗೆ ಗೊತ್ತಿದೆ, ಆದರೆ ಅದನ್ನು ಅಭಿವ್ಯಕ್ತಪಡಿಸೋಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ಲ. ಆಗ ಮಾನವ ಹಕ್ಕುಗಳು ಉಲ್ಲಂಘನೆಯಾಗಿದೆ ಅಂತ ನಾವು ಹೇಳ್ತೀವಿ. ಸೊ ಈ ನಿಟ್ಟಿನಲ್ಲಿ ನಾವು ನಮ್ಮ ದೇಶದ ಬಗ್ಗೆ ನಾವು ಹೇಳೋದಾದರೆ ಮಾನವ ಹಕ್ಕುಗಳ ರಕ್ಷಣೆಗೆ ಅಂತಲೇ 1993ನೇ ಇಸ್ವಿಯಲ್ಲಿ ಒಂದು ಕಾಯ್ದೆ ಅಂದರೆ ಒಂದು ಲಾನ ಪಾರ್ಲಿಮೆಂಟ್ ಪಾಸ್ ಮಾಡಿದ್ದಾರೆ, ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1993. ಅದರ ಅರ್ಥ ಏನು ಅಂದರೆ 1990 ತನಕ ಹ್ಯೂಮನ್ ರೈಟ್ಸ್ಗೆ ಪ್ರೊಟೆಕ್ಷನೇ ಇರಲಿಲ್ವಾ ಅಂತಲ್ಲ. ಸಂವಿಧಾನದಲ್ಲಿ ನಾವು ಈಗಾಗಲೇ ನೋಡ್ದಂಗೆ ನಮ್ಮ ಮಾನವೀಯ ಹಕ್ಕುಗಳಿಗೆ ನಾವು ಏನು ಫಂಡಮೆಂಟಲ್ ರೈಟ್ಸ್ ಅಂತ ಸಂವಿಧಾನದಲ್ಲಿ ಕರಿತೀವಿ ಅದೆಲ್ಲ ಕೂಡ ಮಾನವೀಯ ಹಕ್ಕುಗಳೇ. ಆದರೆ ಅದೇ ಒಂದು ಕಾನ್ಸೆಪ್ಟ್ ಏನಿದೆ ಅದಕ್ಕೆ ವಿಶೇಷವಾದಂಥ ಒಂದು ಸ್ಥಾನಮಾನವನ್ನು 1993ನೇ ಇಸ್ವಿಯಲ್ಲಿ ಪಾರ್ಲಿಮೆಂಟಿಂದ ರಚನೆಯಾದಂಥ ಕಾನೂನಿನ ಅಡಿಯಲ್ಲಿ ಕೊಡ್ತಾರೆ. ಸೊ ಅದಕ್ಕೆ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ ಅಂತ ಇರುತ್ತೆ. ಆ ಆ್ಯಕ್ಟ್ ಅಡಿಯಲ್ಲಿ ಏನು ಮಾಡ್ತಾರೆ, ಪ್ರತಿ ಜಿಲ್ಲಾ ಮಟ್ಟದಲ್ಲಿ ನಿಮ್ಗೇನೋ ತೊಂದರೆ ಆಯಿತು, ಈಗ ಫಸ್ಟ್ ಎಲ್ಲಿಗೆ ಹೋಗ್ತೀವಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ನೆಕ್ಸ್ಟ್ ಕೋರ್ಟಿಗೆ ಬರ್ತೀವಿ. ಆದರೆ ಯಾರು ಇಲ್ಲಿ ಎರಡೂ ಜಾಗಗಳಿಗೆ ಬರೋರು ಯಾರು ಕೂಡ ಖುಷಿಯಾಗಿ ಬರೋರಲ್ಲ ಅಲ್ವಾ. ಎಲ್ಲೂ ನಮಗೆ ಆಲ್ಟರ್ನೇಟಿವೇ ಇಲ್ಲ, ಕೊನೆಯಲ್ಲಿ ಟ್ರೈ ಮಾಡೋಣ ಅಂದ್ಕೊಂಡು ಬರೋರೆ ಪೊಲೀಸ್ ಸ್ಟೇಷನಿಗೆ ಬರೋದು ಮತ್ತು ಕೋರ್ಟ್ಗೆ ಬರೋದು. ಇಲ್ಲಿ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ ಅಂತ ಹೇಳಿದಾಗ ಇದರ ಅಡಿಯಲ್ಲಿ ನಾವೇನು ನೋಡ್ತೀವಿ, ಯಾವುದೇ ಒಬ್ಬ ಮನುಷ್ಯನ ಹಕ್ಕುಗಳಿಗೆ ಚ್ಯುತಿ ಆದಾಗ, ಮತ್ತೊಬ್ಬರಿಂದ ತೊಂದರೆ ಆದಾಗ ಆಗ ಅಂತಹ ಹಕ್ಕುಗಳಿಗೆ ರಕ್ಷಣೆಯನ್ನು ಕೊಡೋದಕ್ಕೆ ಅಂತಲೇ ನಮ್ಮಲ್ಲಿ ಪೊಲೀಸ್ ಇಲಾಖೆ ಇರುತ್ತೆ ಮತ್ತು ನ್ಯಾಯಾಂಗ ಇರುತ್ತೆ. ಆದರೆ ಈ ರೀತಿ ಎಲ್ಲ ವ್ಯವಸ್ಥೆಗಳಿದೆ ಅನ್ನೋದನ್ನು ಯಾರು ತಿಳಿಸ್ಬೇಕು, ಅದಕ್ಕೆ ಇಲ್ಲಿ ಹೇಳಿರೋ ರೀತಿಯಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಮೊದಲು ನಾವು ಅರಿವನ್ನು ಮೂಡಿಸ್ಬೇಕು. ಅರಿವನ್ನು ಮೂಡಿಸೋದಕ್ಕೆ ಯಾರಿದ್ದಾರೆ, ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಈಗ ಸೀನಿಯರ್ ಸಿವಿಲ್ ಜಡ್ಜ್ ಅಂತ ನನ್ನ ಡೆಸಿಗ್ನೇಷನ್ ಹೇಳಿದ್ರು ಅಲ್ವಾ. ಇಲ್ಲಿ ಸೀನಿಯರ್ ಅಂದರೆ ಯಾರು, ಜೂನಿಯರ್ ಅಂದರೆ ಯಾರು, ಇದೆಲ್ಲ ನಿಮಗೆ ಅಗತ್ಯ ಇಲ್ಲ. ಆದರೆ ನಿಮ್ಮ ಕಿವಿಗೆ ಹೋಗಿರೋದೇನೋ ಜಡ್ಜ್ ಅನ್ನೋದಷ್ಟೇ ಅಲ್ವಾ. ಆದರೆ ಜೊತೆಗೆ ಇಲ್ಲಿ ಯಾವ ಕೋರ್ಟಲ್ಲಿ ಅಂತ ಹೇಳಿದ್ರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕೋರ್ಟ್ ಅನ್ನೋದು ಕೇಳಿರ್ತೀವಿ ಅಲ್ವಾ. ಇದೇನಿದು ಕಾನೂನು ಸೇವೆಗಳ ಪ್ರಾಧಿಕಾರ ಅಂದರೆ ಏನಿದು ಡೆಸಿಗ್ನೇಷನ್ ಏನು ಹೇಳುತ್ತೆ, ನಮ್ಮ ಪ್ರಾಧಿಕಾರದ ಹೆಸರು ಏನು ನಿಮಗೆ ಸೂಚನೆಯನ್ನು ಕೊಡುತ್ತೆ. ಅದರ ಪ್ರಕಾರ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅನ್ನೋದು ನ್ಯಾಯಾಂಗದ ಜೊತೆಗೆ, ಅಂದರೆ ಜಿಲ್ಲಾ ಮಟ್ಟದಲ್ಲಿ ಇರುವಂತಹ ಡಿಸ್ಟ್ರಿಕ್ಟ್ ಕೋರ್ಟ್ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟ್ಗಿಂತ ಕೆಳ ಹಂತದಲ್ಲಿ ನಾವು ಮುನ್ಸಿಫ್ ಕೋರ್ಟ್ಸ್ ಅಂತ ಮೊದಲು ಕರಿತಿದ್ವಿ, ಈಗ ಅದನ್ನು ಸಿವಿಲ್ ಜಡ್ಜಸ್ ಕೋರ್ಟ್ಸ್ ಅಂತ ಕರಿತೀವಿ. ಸೊ ಈ ಕೋರ್ಟ್ಗಳಲ್ಲಿ ಕೇಸ್ನ ಫೈಲ್ ಮಾಡಿ ನಮ್ಮ ಹಕ್ಕುಗಳಿಗೆ ಏನು ತೊಂದರೆ ಆಗಿದೆ ಅದರ ರಕ್ಷಣೆಯನ್ನು ಪಡ್ಕೊಳ್ಬಹುದು. ಆದರೆ ಯಾರು ಕೋರ್ಟಿಗೆ ಬರ್ಬೋದು, ಸಾಮಾನ್ಯವಾಗಿ ತೊಂದರೆ ಆಗಿರೋರೇ ಬರಬೇಕು, ಕರೆಕ್ಟು. ಯಾವ ರೀತಿ ಬರಬೇಕು ಕೋರ್ಟಿಗೆ ಬರಬೇಕಿದ್ರೆ, ಡೈರೆಕ್ಟಾಗಿ ನೀವೇ ಬರ್ಬೋದಾ, ಯಾರು ಬೇಕು ಬರ್ಬೋದಾ ಕೋರ್ಟಿಗೆ? ಯಾಕೆ? ಅದು ಪಬ್ಲಿಕ್ ಪ್ಲೇಸ್, ಅದು ಯಾರು ಬೇಕು ಬರ್ಬೋದು. ಪಾರ್ಕಿಗೆ ಯಾರು ಬೇಕು ಹೋಗ್ಬೋದು, ಹಾಗೆ ಕೋರ್ಟಿಗೂ ಎಲ್ಲರಿಗೂ ಅವಕಾಶ ಇದೆ ಬರಲಿಕ್ಕೆ. ಆದರೆ ಕೋರ್ಟಿಗೆ ಬರಬೇಕಿದ್ರೆ ಕೆಲವೊಂದು ಕ್ವಾಲಿಫಿಕೇಷನ್ ಬೇಕಾಗಿರುತ್ತಲ್ಲ, ಅಂದರೆ ನಮಗೆ ಕಾನೂನು ಬಗ್ಗೆ ಅರಿವು ಇರಬೇಕಾಗುತ್ತೆ. ಕಾನೂನು ಬಗ್ಗೆ ಅರಿವು ಯಾರಿಗಿರುತ್ತೆ ಅಲ್ವಾ. ಸೊ ಈಗ ಏನೋ ಒಂದು ಪ್ರಾಬ್ಲಮ್ ಆಯಿತು, ಉದಾಹರಣೆಗೆ ನಿಮ್ಮ ಮನೆಗಳಲ್ಲಿ ಏನೋ ಒಂದು ಪ್ರಾಪರ್ಟಿ ಡಿಸ್ಪ್ಯೂಟ್ ಆಯಿತು ಅಂತ ಇಟ್ಕೊಳ್ಳಿ. ಆಗ ನೀವೇನು ಮಾಡ್ತೀರಿ, ನಿಮಗೆ ಗೊತ್ತಿರೋರು ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ನಿಮ್ಮ ರಿಲೇಟಿವ್ಸೋ ಫ್ರೆಂಡ್ಸೋ ಯಾರೋ ಲಾಯರ್ ಇರ್ತಾರೆ, ಅವರ ಸಹಾಯದಿಂದ ನೀವು ಕೋರ್ಟಿಗೆ ಹೋಗ್ತೀರಿ, ಕೇಸ್ ದಾಖಲು ಮಾಡ್ತೀರಿ, ಕೇಸ್ ನಡೆಸ್ತೀರಿ, ಅಲ್ಲಿ ಕಾನೂನು ಪ್ರಕಾರ ಒಂದು ತೀರ್ಮಾನ ಆಗುತ್ತೆ ಅಲ್ವಾ. ಆದರೆ ಎಲ್ಲರಿಗೂ ಈ ಅವಕಾಶ ಇರುತ್ತಾ? ಯಾಕಂದರೆ ಲಾಯರ್ಸ್ ಇಲ್ಲಿ ಸ್ಟೇಜ್ ಮೇಲೆ ಇಬ್ಬರು ಲಾಯರ್ಸ್ ಇದ್ದಾರೆ, ಅವರು ಅನ್ಯಥ ಭಾವಿಸಬಾರ್ದು. ಇದು ಯಾಕಂದರೆ ನಿಮಗೆ ಕಾನ್ಸೆಪ್ಟ್ ಏನು ನಮ್ಮ ಪ್ರಾಧಿಕಾರ ಅನ್ನೋದನ್ನು ಹೇಳಲಿಕ್ಕಷ್ಟೇ. ಉದಾಹರಣೆಗೆ ಹೇಳೋದು, ಎಲ್ಲರೂ ಲಾಯರ್ಸ್ನ ಹೈರ್ ಮಾಡಿಕೊಂಡು ಅವರ ಫೀಸ್ನ ಪೇ ಮಾಡಿ ಲಾಯರ್ ಸರ್ವಿಸ್ ತೊಗೊಳೋದಕ್ಕೆ ತುಂಬ ಕಷ್ಟ ಇರುತ್ತೆ ಅಲ್ವಾ. ಯಾಕಂದರೆ ಒಬ್ಬೊಬ್ಬರು ಲಾಯರ್ ಒಂದೊಂಥರ ಫೀಸ್ನ ಚಾರ್ಜ್ ಮಾಡ್ತಾರೆ, ಬೇರೆ ಪ್ರೊಫೆಷನ್ ಥರ ಲಾಯರ್ಸ್ ಫೀ, ಈ ಥರ ಕೇಸ್ ಆದರೆ ಇಷ್ಟೇ ಫೀ ತೊಗೋಬೇಕು, ಈ ಥರ ಫೀ ಆದರೆ ಈ ಥರ ಕೇಸ್ ಆದರೆ ಇಷ್ಟೇ ಫೀ ತೊಗೋಬೇಕು ಅಂತ ನಮ್ಮ ಲೀಗಲ್ ಇದರಲ್ಲಿ ಬಾರ್ ಕೌನ್ಸಿಲಿಂದ ಯಾವುದೇ ರೀತಿಯಾದಂಥ ಒಂದು ಇದಿಲ್ಲ, ಫಾರ್ಮ್ಯಾಟ್ ಅಥವಾ ಒಂದು ಕ್ಯಾಲ್ಕುಲೇಷನ್ ಏನಿಲ್ಲ, ರೆಸ್ಟ್ರಿಕ್ಷನ್ ಏನಿಲ್ಲ. ಒಬ್ಬರು ಲಾಯರ್ ಒಂದು ಸಿಂಪಲ್ ಕೇಸ್ಗೆ 1 ಲಕ್ಷ ಫೀಸ್ ತೊಗೋಬಹುದು, ಒಬ್ಬರು ಲಾಯರ್ 10,000 ರೂಪಾಯಿ ಫೀಸ್ ತೊಗೋಬಹುದು. ಈಗ ಇಷ್ಟೆಲ್ಲ ಫೀಸ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಅಂಥವ್ರು ಎಲ್ಲಿ ಹೋಗಬೇಕು? ಇಲ್ಲ ನಮ್ಮ ಹಕ್ಕೆಲ್ಲ ಇಲ್ಲ, ನಮಗೆ ಹಕ್ಕಿದೆ ಆದರೆ ರಕ್ಷಣೆ ಇಲ್ಲ ಅಂತ ಸುಮ್ಮನೆ ಕೂತ್ಕೋಬೇಕಾ? ಇಲ್ಲ, ಅಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಒಂದು ಕೆಲಸ ಪ್ರಾರಂಭ ಆಗುತ್ತೆ. ಸೊ ಕಾನೂನು ಸೇವಾ ಪ್ರಾಧಿಕಾರ ಅಂದರೆ ಅರ್ಥ ಏನು, ಇದಕ್ಕೂ ಸಂಬಂಧಪಟ್ಟಂತೆ ನಮ್ಮ ದೇಶದಲ್ಲಿ 1986ನೇ ಇಸ್ವಿಯಲ್ಲಿ ಪಾರ್ಲಿಮೆಂಟಿಂದ ರಚನೆಯಾದಂಥ ಒಂದು ಕಾನೂನಿದೆ. ಆ ಕಾನೂನಿಗೆ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆ್ಯಕ್ಟ್ ಅಂತ ಕರಿತೀವಿ. ಕಾನೂನು ಸೇವೆಗಳ ಪ್ರಾಧಿಕಾರಗಳ ಅಧಿನಿಯಮ. ಏನಿದು ಕಾನೂನು ಸೇವೆಗಳ ಪ್ರಾಧಿಕಾರ ಅಂದರೆ, ಯಾವ ಒಬ್ಬ ವ್ಯಕ್ತಿ ತನ್ನ ಹಕ್ಕುಗಳ ರಕ್ಷಣೆಗೆ ನ್ಯಾಯಾಲಯಕ್ಕೆ ಹೋಗೋದಕ್ಕೆ, ಅಂದರೆ ಅವನಿಗೆ ಹಕ್ಕುಗಳು ಉಲ್ಲಂಘನೆ ಆಗಿರುತ್ತೆ,
ಅವನಿಗೆ ಕಾನೂನಿನ ಅಡಿಯಲ್ಲಿ ಸಮಸ್ಯೆಗಳಿರುತ್ತೆ, ಆದರೆ ಅವನು ತನಗೆ ಇಷ್ಟ ಬಂದಂತಹ ಲಾಯರ್ನ ನೇಮಕ ಮಾಡ್ಕೊಳ್ಳೋಕ್ಕೆ ಕೆಪಾಸಿಟಿ ಇರಲ್ಲ. ಕೆಪಾಸಿಟಿ ಯಾವ ರೀತಿಯಲ್ಲಿ, ಆರ್ಥಿಕವಾದಂಥ ಒಂದು ಸಾಮರ್ಥ್ಯ ಇರಲ್ಲ, ದುಡ್ಡಿರಲ್ಲ. ಆಗ ಅಂತಹ ವ್ಯಕ್ತಿ ಏನು ಮಾಡಬೇಕು, ಏನು ಮಾಡಬಹುದು, ಅದಕ್ಕೆ ಈ ಒಂದು ಕಾನೂನು ಸೇವಾ ಪ್ರಾಧಿಕಾರದ ಅಧಿನಿಯಮ ಅನ್ನೋದೇನಿದೆ ಇದರ ಅಡಿಯಲ್ಲಿ ನಾವು ರಾಷ್ಟ್ರ ಮಟ್ಟದಲ್ಲಿ ಹೈಯೆಸ್ಟ್ ಕೋರ್ಟ್ ಯಾವುದು ನಮ್ಮ ದೇಶದಲ್ಲಿ, ಸುಪ್ರೀಂ ಕೋರ್ಟ್. ಪ್ರತಿ ಸ್ಟೇಟ್ ಲೆವೆಲಲ್ಲಿ ಹೈಕೋರ್ಟ್ಸ್ ಅಲ್ವಾ. ಅದೇ ರೀತಿ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಬಂದಾಗ ಡಿಸ್ಟ್ರಿಕ್ಟ್ ಜುಡಿಷಿಯರಿ ಅಂತೀವಿ, ಆದರೆ ಜಿಲ್ಲಾ ನ್ಯಾಯಾಂಗ. ಜಿಲ್ಲಾ ನ್ಯಾಯಾಂಗ ಅಂದಾಗ ಪ್ರತಿ ಜಿಲ್ಲೆಗೆ ಜಿಲ್ಲಾ ನ್ಯಾಯಾಧೀಶರು ಅಂತ ಇರ್ತಾರೆ. ಒಂದೊಂದು ಜಿಲ್ಲೆಯಲ್ಲಿ ಎಷ್ಟೆಲ್ಲ ಕೇಸ್ಗಳಿದೆ ಅದರ ಮೇಲೆ ಅವಲಂಬಿತವಾಗಿ ಒಂದೊಂದು ಜಿಲ್ಲೆಗಳಲ್ಲಿ 6 ಜನ 7 ಜನ ಜಿಲ್ಲಾ ನ್ಯಾಯಾಧೀಶರು ಅಂತ ಇರ್ತಾರೆ. ಜೊತೆಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಅಂತ ಇರ್ತಾರೆ. ನನ್ನ ಹತ್ರ ಕೇಡರಲ್ಲಿ ನಮಗಿಂತ ಮತ್ತೆ ಕೆಳ ಹಂತದಲ್ಲಿ ಸಿವಿಲ್ ನ್ಯಾಯಾಲಯಗಳು ಅಂತ ಇರುತ್ತೆ, ಆಯಿತಾ. ಸೊ ಈಗ ಇಲ್ಲಿ ಒಂದು ಕೇಸ್ನ ದಾಖಲು ಮಾಡಬೇಕಿದ್ರೆ ಆಗ ಅವ್ರು ಏನು ಮಾಡಬೇಕು, ಜಿಲ್ಲಾ ಮಟ್ಟದಲ್ಲಿ ಇರುವಂತಹ ಜಿಲ್ಲಾ ಅಂದರೆ ಸುಪ್ರೀಂ ಕೋರ್ಟ್ ಲೆವೆಲಲ್ಲಿ ಹೋದಾಗ ಅಲ್ಲಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ, ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಅನ್ನುವಂಥ ಒಂದು ಪ್ರಾಧಿಕಾರ ಇರುತ್ತೆ. ಪ್ರತಿ ರಾಜ್ಯ ಮಟ್ಟದಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಇರುತ್ತೆ. ಅದರ ಅಡಿಯಲ್ಲಿ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಇರುತ್ತೆ. ಮತ್ತು ತಾಲೂಕು ಹಂತಕ್ಕೆ ಬಂದಾಗ ನೀವೆಲ್ಲ ಕೆಲವರು ತಾಲೂಕುಗಳಿಂದ ಬರೋರು ಇರ್ತೀರಿ ಅಲ್ವಾ, ನಿಮಗೆ ಗೊತ್ತಿರ್ಬೋದು ನಿಮ್ಮ ತಾಲೂಕಲ್ಲಿ ತಾಲೂಕು ಕೋರ್ಟ್ಸ್ ಏನಿರುತ್ತೆ ಅದೇ ಕೋರ್ಟ್ ಕಾಂಪ್ಲೆಕ್ಸಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಗಳು ಅಂತ ಇರುತ್ತೆ. ಈ ಎಲ್ಲ ಸಮಿತಿಗಳ ಕೆಲಸ ಏನಾಗಿರುತ್ತೆ, ಡೈರೆಕ್ಟಾಗಿ ಕೇಸ್ ಬರುತ್ತೆ ನಮ್ಮ ಮುಂದೆ, ಲಾಯರ್ಸ್ ಬರ್ತಾರೆ, ಆರ್ಗ್ಯೂ ಮಾಡ್ತಾರೆ, ಜಜ್ಮೆಂಟ್ ಮಾಡ್ತೀವಿ. ಇದು ನಾರ್ಮಲ್ ಆಗಿ ಕೋರ್ಟಲ್ಲಿ ಮಾಡುವಂಥ ಕೆಲಸ. ಆದರೆ ಈ ಒಂದು ಕಾನೂನು ಸೇವಾ ಪ್ರಾಧಿಕಾರಗಳು ಮತ್ತು ಸಮಿತಿಗಳು ಅನ್ನೋದೇನಿದೆ ನಮ್ಮ ಕೆಲಸ ವಿಶೇಷವಾಗಿರುತ್ತೆ, ವಿಭಿನ್ನವಾಗಿ ಇರುತ್ತೆ. ನಾವು ಕೋರ್ಟಲ್ಲಿ ಕೂತು ಜಜ್ಮೆಂಟ್ ಬರೆಯೋದಿಲ್ಲ. ನಮ್ಮ ಒಂದು ಕೆಲಸ ಏನಾಗಿರುತ್ತೆ, ನಮ್ಮ ದೇಶದಲ್ಲಿ ಇರುವಂತಹ ಕಾನೂನುಗಳು ಅಂದರೆ ಪ್ರತಿದಿನ ಎಲ್ಲರಿಗೂ ಬೇಕಾದಂಥ ಕೆಲವೊಂದು ಬೇಸಿಕ್ ಲಾಗಳೇನಿರುತ್ತೆ ಅದರ ಬಗ್ಗೆ ಪ್ರತಿ ಶಾಲೆಗಳಿಗೆ ಹೋಗಬೇಕಾಗತ್ತೆ, ಪ್ರತಿ ಕಾಲೇಜ್ಗೆ ಹೋಗಬೇಕಾಗತ್ತೆ, ಮತ್ತು ಪಬ್ಲಿಕ್ ಪ್ಲೇಸಸಲ್ಲಿ ಜನಗಳಿಗೆ ಈ ರೀತಿ ಕಾನೂನುಗಳಿದೆ, ಈ ಕಾನೂನು ಪ್ರಕಾರ ನೀವು ಮಾಡ್ತಾ ಇರೋದು ಈ ಥರ ಏನಾದರೂ ಕೆಲಸ ಮಾಡಿದ್ರೆ ಇದು ತಪ್ಪಾಗುತ್ತೆ, ನಿಮಗೆ ಶಿಕ್ಷೆ ಆಗುತ್ತೆ, ಮತ್ತು ಇಂತಹ ಕಾನೂನಿನ ಅಡಿಯಲ್ಲಿ ನಿಮ್ಗೆ ಈ ರೀತಿ ಹಕ್ಕಿದೆ, ರಕ್ಷಣೆ ಇದೆ, ಇದನ್ನೆಲ್ಲದನ್ನು ಅರಿವು ಮೂಡಿಸೋದು ನಮ್ಮ ಪ್ರಾಧಿಕಾರಗಳ ಮೊಟ್ಟ ಮೊದಲ ಜವಾಬ್ದಾರಿ. ಗೊತ್ತಾಯ್ತಾ? ಅದಕ್ಕೆ ನಾನೀಗ ಹೇಳಿದೆ ನಿಮಗೆ, ಮಾನವ ಹಕ್ಕುಗಳು ಅರಿವು ಯಾರು ಮೂಡಿಸ್ತಾರೆ, ನಮ್ಮ ಪ್ರಾಧಿಕಾರದ ಮೊಟ್ಟ ಮೊದಲ ಜವಾಬ್ದಾರಿ ಇಡೀ ಸಮಾಜಕ್ಕೆ ನಮ್ಮ ದೇಶದಲ್ಲಿರುವಂತಹ ಕೆಲವೊಂದು, ಯಾಕಂದರೆ ಎಲ್ಲ ಕಾನೂನುಗಳ ಬಗ್ಗೆ ಹೇಳೋದಕ್ಕೆ ಸಮಯನೂ ಇರಲ್ಲ, ಹೇಳೋದಕ್ಕೆ ನಮಗೆ ಗೊತ್ತೂ ಇರಲ್ಲ. ಯಾಕಂದರೆ ಎಲ್ಲ ಕಾನೂನು ಗೊತ್ತು ಅಂತೇಳಿ ಯಾರೂ ಡಿಕ್ಲೇರ್ ಮಾಡ್ಕೊಳ್ಳೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ದೇಶದ ಕಾನೂನುಗಳ ಬಗ್ಗೆ ಅಂದರೆ ಪ್ರತಿದಿನ ನಮಗೆ ಬೇಕಾದಂಥ ಕೆಲವೊಂದು ಮೂಲಭೂತ ಕಾನೂನುಗಳು, ಮಹಿಳೆಯರಿಗೆ ಇರುವಂಥ ಹಕ್ಕುಗಳ ಬಗ್ಗೆ ಇರೋ ಕಾನೂನು ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಇರುವಂತಹ ಹಕ್ಕುಗಳ ಬಗ್ಗೆ ಆಗಿರಬಹುದು, ಪೋಕ್ಸೋ ಕಾಯ್ದೆ ಅನ್ನುವಂಥ ಆ್ಯಕ್ಟ್ ಏನಿದೆ, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಗೇನ್ಸ್ಟ್ ಚಿಲ್ಡ್ರನ್, ಆ ಒಂದು ಆ್ಯಕ್ಟ್ ಆಗಿರಬಹುದು, ಅಥವಾ ಆ್ಯಂಟಿ ರ್ಯಾಗಿಂಗ್ ಲಾ, ರ್ಯಾಗಿಂಗ್ ಮಾಡೋದೇ ಒಂದು ಅಫೆನ್ಸ್ ಇದೆ, ಅದಕ್ಕೆ ಪನಿಷ್ಮೆಂಟ್ ಇದೆ, ಅದು ಕಾನೂನು ಈ ರೀತಿ ಇದೆ. ಸೈಬರ್ ಕ್ರೈಮ್ಸ್, ಮೊಬೈಲ್ಸ್, ಇಂಟರ್ನೆಟ್ಸ್ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಕ್ರೈಮ್ಸ್ ಮಾಡಿದಾಗ, ಅಥವಾ ಕ್ರೈಮ್ಸ್ ಅಂತ ಅಂದ್ಕೊಂಡಿರಲ್ಲ, ಅದೇನೋ ಒಂದು ನಮ್ಮ ಒಂದು ಡೈಲಿ ಲೈಫ್ ಅಂತ ನಾವು ಅಂದ್ಕೊಂಡಿರ್ತೀವಿ, ಆದರೆ ಅದರಿಂದ ಆಗುವಂಥ ಅಪರಾಧಗಳಿಗೆ ಏನೆಲ್ಲ ಶಿಕ್ಷೆ ಇದೆ ಅನ್ನೋದಕ್ಕೆ ಸೈಬರ್ ಕ್ರೈಮ್ಸ್ ಅನ್ನೋದನ್ನು ನಾವು, ಅದಕ್ಕೆ ಸೈಬರ್ ಲಾಸ್ ಅನ್ನೋದನ್ನು ನೋಡ್ತೀವಿ. ಪರಿಸರ ಸಂರಕ್ಷಣೆಗೆ ಅಂತೇಳಿ ಹಲವಾರು ಕಾನೂನುಗಳು ನಮ್ಮ ದೇಶದಲ್ಲಿ ಇರುತ್ತೆ. ಯಾಕಂದರೆ ನಾವು ಎಲ್ಲೇ ವಾಸ ಮಾಡಲಿ ಮೊದಲು ನಮ್ಮ ಪರಿಸರವನ್ನು ನಾವು ರಕ್ಷಣೆ ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ, ನಿಮಗೆಲ್ಲ ಗೊತ್ತಿರಬಹುದು ಓಝೋನ್ ಪದರ ಯಾವ ರೀತಿ ಹಾಳಾಗ್ತಾ ಇದೆ, ಮತ್ತು ಒಂದು ಸಮಯದಲ್ಲಿ ಏನು ನಮ್ಮ ಮಲೆನಾಡು ಕಡೆ ಕಾಡು ಅರಣ್ಯಗಳಿತ್ತು, ಈಗ ಯಾವ ರೀತಿ ನಾಶ ಆಗ್ತಿದೆ, ಇದೆಲ್ಲದನ್ನು ನಾವು ನೋಡ್ತಾ ಇದ್ದೀವಲ್ವಾ. ಸೊ ಇದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸುವಂಥ ಒಂದು ಜವಾಬ್ದಾರಿ ನಮ್ಮ ಪ್ರಾಧಿಕಾರದ ಮೊದಲನೇ ಕರ್ತವ್ಯ ಆಗುತ್ತೆ. ಎರಡನೇದಾಗಿ ನಮ್ಮ ಒಂದು ಪ್ರಾಧಿಕಾರದ ವತಿಯಿಂದ ಯಾರೀಗ ನಾನು ಹೇಳಿದೆ ಆಗಲೇ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ, ಅಂದರೆ ಬಡವರು ಇರ್ತಾರೆ, ಅಥವಾ ಸೋಷಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿರ್ತಂಥ ವ್ಯಕ್ತಿಗಳಿರ್ತಾರೆ, ಅವರಿಗೆ ನಮ್ಮ ಪ್ರಾಧಿಕಾರದ ವತಿಯಿಂದ ಉಚಿತವಾದಂಥ ಕಾನೂನು ನೆರವನ್ನು ಕೊಡೋದು. ಏನದು ಉಚಿತವಾದ ಕಾನೂನು ನೆರವು ಅಂದರೆ ಅರ್ಥ ಏನು, ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲೆಯ ಬಗ್ಗೆ ನಾನು ಹೇಳೋದಾದರೆ ಶಿವಮೊಗ್ಗ ನಗರದಲ್ಲಿ ನಮ್ಮಲ್ಲಿ 50 ಜನ ಪ್ಯಾನಲ್ ವಕೀಲರು ಅಂತ ಇರ್ತಾರೆ, ಅಂದರೆ ಅಡ್ವೊಕೇಟ್ಸ್ ಏನಿದ್ದಾರೆ, ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಲಾಯರ್ಸ್ ಏನಿದ್ದಾರೆ, ಅವರ ಪೈಕಿ 50 ಜನ ಲಾಯರ್ಸ್ನ ನಾವು ನಮ್ಮ ಒಂದು ಲೀಗಲ್ ಸರ್ವಿಸಸ್ ಅಥಾರಿಟಿಗೆ ನಾವು ಸೆಲೆಕ್ಟ್ ಮಾಡಿರ್ತೀವಿ. ಅವರು ಪ್ಯಾನಲ್ ವಕೀಲರಾಗಿ ಕೆಲಸನ ಮಾಡ್ತಾರೆ. ಪ್ಯಾನಲ್ ಅಡ್ವೊಕೇಟ್ಸ್ ಅಂದರೆ ಅರ್ಥ ಏನು,
ಯಾವುದೇ ಒಂದು ಕೇಸ್ ನಮ್ಮ ಮುಂದೆ ಬಂದಾಗ ನಾವು ಆ ಕೇಸ್ನ ಅಂತ ಒಬ್ಬರೊಬ್ರು ಅಡ್ವೊಕೇಟ್ಗೆ ನಾವು ಇಂಟ್ರೆಸ್ಟ್ ಮಾಡ್ತೀವಿ. ಅವರು ಆ ಕ್ಲೈಂಟ್ ಪರವಾಗಿ ಯಾವ ಕೋರ್ಟಲ್ಲಿ ಕೇಸ್ನ ದಾಖಲು ಮಾಡಬೇಕಿರುತ್ತೆ, ಕೇಸ್ನ ದಾಖಲು ಮಾಡ್ತಾರೆ. ₹1 ಫೀಸ್ನ ಕೂಡ ಕ್ಲೈಂಟಿಂದ ತಗೊಳ್ಳದೆ ಉಚಿತವಾದಂಥ ಒಂದು ಕಾನೂನು ಸೇವೆಯನ್ನು ಕೊಡ್ತಾರೆ. ಆಗ ಲಾಯರ್ಗೆ ಏನು ಹೆಲ್ಪ್ ಆಗುತ್ತೆ, ಅದರಿಂದ ಫ್ರೀ ಸರ್ವಿಸ್ ಮಾಡಿಬಿಟ್ರೆ ಅಲ್ವಾ. ಅವರಿಗೆ ಏನೆಲ್ಲ ಫೀಸ್ನ ಕೊಡಬೇಕು ಅನ್ನೋದನ್ನು ಗವರ್ನಮೆಂಟ್ ಡಿಸೈಡ್ ಮಾಡುತ್ತೆ. ಒಂದು ಕೇಸ್ ನಡೆಸಬೇಕಿದ್ರೆ ಒಬ್ಬ ಲಾಯರ್ಗೆ ಮ್ಯಾಕ್ಸಿಮಮ್ ಇಷ್ಟು ಫೀಸ್ನ ಕೊಡಿಸ್ಬೇಕು ಅಂತ ಗವರ್ನಮೆಂಟ್ ಸರ್ಕ್ಯುಲರ್ಸ್ ಇರುತ್ತೆ. ಅದರ ಪ್ರಕಾರ ಫ್ರೀ ಲೀಗಲ್ ಏಡ್ ಅನ್ನೋದನ್ನು ನಾವು ಅಂತಹ ಎಜುಕೇಷನಲಿ ಬ್ಯಾಕ್ವರ್ಡ್, ಎಕನಾಮಿಕಲಿ ಬ್ಯಾಕ್ವರ್ಡ್ ಅಂತ ಯಾರು ಇರ್ತಾರೆ ಅವರಿಗೆ ಕೊಡ್ತೀವಿ. ಇದು ನಮ್ಮ ಪ್ರಾಧಿಕಾರದಲ್ಲಿ ಮಾಡುವಂಥ 2ನೇ ಕರ್ತವ್ಯ. 3ನೇದೇನಿದೆ, ಸಾಮಾನ್ಯವಾಗಿ ಕೋರ್ಟಿಗೆ ನಾನು ಅವಾಗಲೇ ಹೇಳಿದೆ ಯಾರು ಖುಷಿಯಾಗಂತೂ ಬರಲ್ಲ ಅಲ್ವಾ. ಯಾಕಂದರೆ ಒಂದ್ಸಲ ಕೋರ್ಟು ಅಥವಾ ಒಂದ್ಸಲ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಬಿಟ್ರೆ ವರ್ಷಾನುಗಟ್ಟಲೆ ಓಡಾಡ್ತಾನೆ ಇರಬೇಕು, ನಮ್ಗೆ ಬೇಗ ನ್ಯಾಯ ಸಿಕ್ಕಲ್ಲ. ಇದು ಒಂದು ಕಾಮನ್ ಒಪಿನಿಯನ್ ಇದೆ. ಆದರೆ ಈ ರೀತಿಯಾದಂಥ ಒಂದು ಟ್ರೆಡಿಷನಲ್ ಲಿಟಿಗೇಷನ್ ಸಿಸ್ಟಮ್ ಏನಿದೆ, ಇದಕ್ಕೆ ವ್ಯತಿರಿಕ್ತವಾಗಿ ಇವತ್ತಿನ ದಿವಸದಲ್ಲಿ ನಾವೇನು ನೋಡ್ತೀವಿ, ನಮ್ಮ ದೇಶದಲ್ಲಿ ಲೋಕ್ ಅದಾಲತ್ ಅನ್ನೋಂಥ ಕಾನ್ಸೆಪ್ಟ್ ಇರುತ್ತೆ. ನೀವು ಪೇಪರಲ್ಲಿ ಎಲ್ಲ ಓದಿರಬಹುದು. ಜನತಾ ಅದಾಲತ್ ಅಂತ ಆಗುತ್ತೆ. ಜನತಾ ಅದಾಲತ್ ಅನ್ನೋದು ಸಾಮಾನ್ಯವಾಗಿ ನಾವು 2 ತಿಂಗಳಿಗೆ ಒಂದು ಸಲ ಪ್ರತಿ ತಾಲೂಕು, ಪ್ರತಿ ಜಿಲ್ಲಾ ನ್ಯಾಯಾಲಯ, ಪ್ರತಿ ನ್ಯಾಯಾಲಯದ ಆವರಣದಲ್ಲಿ ಇಡೀ ಭಾರತ ದೇಶದಲ್ಲಿ ಮಾಡ್ತೀವಿ. ಅದಾಲತ್ ಅಂದರೆ ಅರ್ಥ ಏನು, ಒಂದು ಡಿಸ್ಪ್ಯೂಟ್ ಆಗಬೇಕಿದ್ರೆ 2 ಪಾರ್ಟೀಸ್ ಇರ್ತಾರೆ. ನಾರ್ಮಲ್ ಆಗಿ ಕೋರ್ಟಲ್ಲಿ ಏನು ವಿಚಾರಣೆ ನಡೆಯುತ್ತೆ ಅದು ಕಾನೂನಿನ ಪ್ರಕಾರ ನಾವು ತೀರ್ಮಾನವನ್ನು ಕೊಡ್ತೀವಿ. ಆದರೆ ಈ ಅದಾಲತ್ ಅನ್ನುವಂಥ ಕಾನ್ಸೆಪ್ಟಲ್ಲಿ ಏನಾಗುತ್ತೆ, 2 ಪಾರ್ಟೀಸ್ ಏನಿದ್ದಾರೆ ಡಿಸ್ಪ್ಯೂಟಿಂಗ್ ಪಾರ್ಟೀಸ್, ಅವ್ರನ್ನ ನಮ್ಮ ಮುಂದೆ ಕರೆಸ್ತೀವಿ. ಅಲ್ಲಿ ನಮ್ಮ ಜೊತೆಯಲ್ಲಿ ಒಬ್ಬರು ಜಡ್ಜ್ ಜೊತೆಯಲ್ಲಿ ಒಬ್ಬ ಸಂಧಾನಕಾರರು ಅಂದರೆ ಕನ್ಸಿಲಿಯೇಟರ್ ಅಂತ ಒಬ್ಬರು ಇರ್ತಾರೆ. ನಾರ್ಮಲ್ ಆಗಿ ಮತ್ತೊಬ್ಬರು ಅಡ್ವೊಕೇಟ್ನ ನಾವು ಕನ್ಸಿಲಿಯೇಟರ್ ಅಂತ ತಗೊಳ್ತೀವಿ. ನಾವೇನು ಮಾಡ್ತೀವಿ, 2 ಡಿಸ್ಪ್ಯೂಟಿಂಗ್ ಪಾರ್ಟೀಸ್ನ ಕೂಡಿಸಿ ಅವರ 2 ನಡುವೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸ್ಪ್ಯೂಟ್ ಇದೆ ಅದನ್ನು ಶಾಂತಿಯುತವಾಗಿ ಒಂದು ಮೀಡಿಯೇಷನ್ ಮಾಡಿ, ಒಂದು ಕನ್ಸಿಲಿಯೇಷನ್ ಅಂದರೆ ಟು ಬ್ರಿಂಗ್ ಔಟ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ದಿ ಪಾರ್ಟೀಸ್, ಒಂದು ಅಮಿಕಬಲ್ ಆಗಿ ಸೆಟಲ್ಮೆಂಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನೋಡ್ತೀವಿ. ಹಾಗಾಗಿ ಒಂದು 10 ವರ್ಷ ಕೋರ್ಟಲ್ಲಿ ಒಂದು ಕೇಸ್ ನಡೆಯುತ್ತೆ ಅಂತಾದರೆ ಅದಕ್ಕೆ ಬದಲಾಗಿ ಲೋಕ್ ಅದಾಲತ್ತಲ್ಲಿ 10 ವರ್ಷದಲ್ಲಿ ನಿನಗೆ ಏನು ಜಜ್ಮೆಂಟ್ ಈ ಕೇಸಲ್ಲಿ ಆಗುತ್ತೆ ಅದನ್ನು ಈಗಲೇ ನಾವು ಈ ರೀತಿ ನಿನಗೆ ಆಲ್ಟರ್ನೇಟಿವ್ ಆಗಿ ನಿನಗೆ ರೆಮಿಡಿಯನ್ನು ಕೊಡ್ತೀವಿ ಅನ್ನೋದನ್ನು ನಾವು ಅವರಿಗೆ ಸೂಚನೆ ಕೊಡ್ತೀವಿ. ಯಾರು ಅದಕ್ಕೆ ಇಷ್ಟಪಡ್ತಾರೆ ಅಂತ ಒಂದು ಡಿಸ್ಪ್ಯೂಟಿಂಗ್ ಪಾರ್ಟೀಸ್ ಏನು ಸೆಟಲ್ಮೆಂಟ್ಗೆ ಒಪ್ಕೊಳ್ತಾರೆ ಆ ಕೇಸ್ನ ಇಮಿಡಿಯೇಟಾಗಿ ನಾವು ಲೋಕ್ ಅದಾಲತ್ತಲ್ಲಿ ತೀರ್ಮಾನ ಮಾಡ್ತೀವಿ. ಇದರ ಅಡ್ವಾಂಟೇಜ್ ಏನಿರುತ್ತೆ, ಲೋಕ್ ಅದಾಲತ್ತಲ್ಲಿ ತೀರ್ಮಾನ ಆದಂಥ ಪ್ರಕರಣಗಳೇನಿರುತ್ತೆ ಅದರ ಮೇಲೆ ಆ ಡಿಸ್ಪ್ಯೂಟಿಂಗ್ ಪಾರ್ಟೀಸ್ ಏನಿದ್ದಾರೆ 2ರಲ್ಲಿ ಯಾರೂ ಕೂಡ ಮತ್ತೆ ಅಪೀಲ್ ಹೋಗೋದಕ್ಕೆ ಅವಕಾಶ ಇಲ್ಲ. ಆದರೆ ಟ್ರೆಡಿಷನಲ್ ಲಿಟಿಗೇಷನಲ್ಲಿ ಏನಾಗುತ್ತೆ, ಸಿವಿಲ್ ಜಡ್ಜ್ ಕೋರ್ಟಲ್ಲಿ ಒಂದು ಜಜ್ಮೆಂಟ್ ಆದರೆ ಅದ್ರ ಮೇಲೆ ಅಪೀಲ್ ಡಿಸ್ಟ್ರಿಕ್ಟ್ ಕೋರ್ಟ್ಗೆ, ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಒಂದು ಜಜ್ಮೆಂಟ್ ಆದರೆ ಅದ್ರ ಮೇಲೆ ಅಪೀಲು ಹೈಕೋರ್ಟಿಗೆ, ಹೈಕೋರ್ಟಲ್ಲಿ ಆಗುವಂಥ ತೀರ್ಮಾನಕ್ಕೆ ಮತ್ತೆ ಅಪೀಲ್ ಎಲ್ಲಿ ಹೋಗುತ್ತೆ, ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಆದರೆ ಈ ಲೋಕ್ ಅದಾಲತ್ ಅನ್ನೋಂಥ ಕಾನ್ಸೆಪ್ಟ್ ಏನಿದೆ, ಇಲ್ಲಿ 2 ಪಾರ್ಟೀಸ್ ಅವರೇ ಕೂತು ಅವರ ನಡುವೆ ಏನು ಭಿನ್ನಾಭಿಪ್ರಾಯಗಳಿರುತ್ತೆ ಅದನ್ನು ಫ್ರೆಂಡ್ಲಿ ವೇಯಲ್ಲಿ ಅವರು ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಅವಕಾಶವನ್ನು ಅವ್ರಿಗೆ ಮಾಡಿಕೊಡ್ತೀವಿ. ಅದರಿಂದ ಏನೆಲ್ಲ ಡಿಸ್ಪ್ಯೂಟ್ ರಿಸಾಲ್ವ್ ಆಗುತ್ತೆ ಅದ್ರ ಮೇಲೆ ಅಪೀಲ್ ಅನ್ನುವಂಥ ಒಂದು ಸಿಸ್ಟಮ್ ಇಲ್ಲ. ಗೊತ್ತಾಯ್ತಾ? ಈಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂತ ಕೋರ್ಟ್ ಅಂದರೆ ಇದೆಲ್ಲ ನಿಮ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಮಾನವ ಹಕ್ಕುಗಳ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ವಿಶೇಷವಾದಂಥ ಉಪನ್ಯಾಸವನ್ನು ಕೊಡಲಿಕ್ಕೆ ಮತ್ತೊಬ್ಬರು ವೇದಿಕೆಯಲ್ಲಿ ಇದ್ದಾರೆ. ಆದರೆ ಲೀಗಲ್ ಸರ್ವಿಸಸ್ ಅನ್ನೋದೇನಿದೆ, ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಎಷ್ಟೋ ಜನ ಲಾ ಡಿಗ್ರಿ ತೊಗೊಂಡಿದ್ದಾರೆ, ಆದರೆ ಲೀಗಲ್ ಸರ್ವಿಸಸ್ ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾವು ನಮ್ಮ ಒಂದು ಪ್ರಾಧಿಕಾರದ ಒಂದು ಉದ್ದೇಶಗಳೇನಿದೆ ಇದ್ರ ಬಗ್ಗೆ ನಿಮಗೆ ತಿಳಿಸಿದಾಗ ನೀವು ಅಟ್ಲೀಸ್ಟ್ ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಯಾರಿಗಾದರೂ ಲೀಗಲ್ ಆಗಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೇರವಾಗಿ ಕೋರ್ಟ್ಗೆ ಹೋಗಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ. ನಮ್ಮ ಲೀಗಲ್ ಸರ್ವಿಸಸ್ ಅಥಾರಿಟಿ ಏನಿಲ್ಲಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕೋರ್ಟ್ ಕಾಂಪ್ಲೆಕ್ಸ್ ಏನಿದೆ ಆ ಕೋರ್ಟ್ ಕಾಂಪ್ಲೆಕ್ಸಲ್ಲೇ ನಮ್ಮ ಆಫೀಸ್ ಇರುತ್ತೆ. ಅಲ್ಲಿಗೆ ಬಂದಾಗ ಲೀಗಲ್ ಅಡ್ವೈಸ್, ಕೋರ್ಟಲ್ಲಿ ಕೇಸೇ ಹಾಕಬೇಕು ಅನ್ನೋಂಥ ಅವಶ್ಯಕತೆ ಇರಲ್ಲ. ನಿಮಗೆ ಏನು ಡಿಸ್ಪ್ಯೂಟ್ ಇದೆ, ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ನಾವು ಫಸ್ಟು ಅನಲೈಸ್ ಮಾಡ್ತೀವಿ. ನಮ್ಮ ಪ್ಯಾನಲ್ ಲಾಯರ್ಸ್ ಕಡೆಯಿಂದ ನಿಮ್ಮ ಜೊತೆಯಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ನಿಮಗೆ ಅಂದರೆ ಯಾರಿಗೆ ತೊಂದರೆ ಇರುತ್ತೆ ಅವರಿಗೆ. ಆಮೇಲೆ ಕಾನೂನಾತ್ಮಕವಾಗಿ ನಿಮ್ಗೆ ಏನೆಲ್ಲ ಪರಿಹಾರಗಳಿದೆ ಅನ್ನೋಂಥ ಆಲ್ಟರ್ನೇಟಿವ್ಸ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇಲ್ಲ ಇದೆಲ್ಲ ಆದಮೇಲೂ ಇಲ್ಲ ನಾವು ಕೋರ್ಟಿಗೆ ಹೋಗ್ತೀವಿ, ನಾವು ಕೇಸೇ ಹಾಕ್ಕೊಳ್ತೀವಿ ಅಂದರೆ ಖಂಡಿತ ಅದು ನಿಮ್ಮ ಮಾನವ ಹಕ್ಕಾಗತ್ತೆ. ಆ ಹಕ್ಕಿಗೆ ನಾವು ರಕ್ಷಣೆಯನ್ನು ಕೊಡ್ತೀವಿ ಮತ್ತು ನಮ್ಮ ಪ್ರಾಧಿಕಾರದ ಮುಖಾಂತರ ಉಚಿತವಾದಂಥ ಕಾನೂನು ನೆರವನ್ನು ಕೊಡ್ತೀವಿ. ಈಗ ಉಚಿತ ಕಾನೂನು ನೆರವು, ಕೊನೆಯದಾಗಿ ಒಂದು 2 ಮಾತು. ಯಾರಿಗೆಲ್ಲ ಉಚಿತ ಕಾನೂನು ನೆರವು ಸಿಕ್ಕತ್ತೆ, ಯಾರು ಬೇಕಿದ್ರೂ ತಗೋಬಹುದಾ ಅನ್ನೋಂಥ ಪ್ರಶ್ನೆ ಬರುತ್ತೆ. ಕಾನೂನು ಸೇವೆಗಳ ಪ್ರಾಧಿಕಾರದ ಅಧಿನಿಯಮ ಅನ್ನೋದೇನಿದೆ, ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆ್ಯಕ್ಟ್, ಆ ಆ್ಯಕ್ಟ್ ಅಡಿಯಲ್ಲಿ ಒಂದು ಶೆಡ್ಯೂಲ್ ಅಂತ ಕೊಡ್ತಾರೆ. ಆ ಶೆಡ್ಯೂಲಲ್ಲಿ ಪರ್ಸನ್ಸ್ ಹೂ ಆರ್ ಎಲಿಜಿಬಲ್ ಫಾರ್ ಫ್ರೀ ಲೀಗಲ್ ಏಡ್ ಅನ್ನೋದನ್ನು ಹೇಳ್ತಾರೆ.
ಅದರಲ್ಲಿ ಮೊದಲನೇ ಕ್ಯಾಟಗರಿಯಲ್ಲಿ ಬರೋದು ಮಹಿಳೆಯರು. ಆಲ್ ವುಮೆನ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಎಕನಾಮಿಕ್ ಸ್ಟೇಟಸ್. ಆಯಿತಾ, ಒಬ್ಬ ವುಮೆನ್, ಮೇ ಬಿ ವುಮೆನ್ ಈಸ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಅ ವುಮೆನ್, ಇಮ್ಯಾಜಿನ್. ಅವ್ರಿಗೆ ಲೀಗಲ್ ಏಡ್ ಬೇಕು ಅಂತಾದರೆ ಅವ್ರ ಪ್ರೆಸಿಡೆಂಟು ಸಾಕಷ್ಟು ಇನ್ಕಮ್ ಇರುತ್ತೆ, ಅಥವಾ IAS ಆಫೀಸರ್ ಅವರು ಆ ಕಾರಣದಿಂದ ಅವ್ರಿಗೆ ಫ್ರೀ ಲೀಗಲ್ ಏಡ್ ಯಾಕೆ ಬೇಕು, ಆ ರೀತಿ ಕೇಳೋಕ್ಕೆ ನಮಗೆ ಕಾನೂನಲ್ಲಿ ಅವಕಾಶ ಇಲ್ಲ. ಮಹಿಳೆ ಅನ್ನುವಂಥ ಕಾರಣಕ್ಕೆ ನಮ್ಮ ದೇಶದ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಉಚಿತವಾಗಿ, ಅದು ಎಲ್ಲಿಂದ ಎಲ್ಲಿವರೆಗೂ, ಅದು ಕೆಳ ಹಂತದ ನ್ಯಾಯಾಲಯದಿಂದ ಅಂದರೆ ತಾಲೂಕ್ ಲೆವೆಲಲ್ಲಿ ಇರುವಂಥ ಸಿವಿಲ್ ಜಡ್ಜ್ ಕೋರ್ಟಿಂದ ಹಿಡಿದು ಸುಪ್ರೀಂ ಕೋರ್ಟ್ ತನಕನೂ ಫ್ರೀ ಲೀಗಲ್ ಏಡ್. ಸೊ 4 ಅಥವಾ 5 ಅಪೀಲ್ಸ್ ಇದ್ದರೆ ಅಷ್ಟು ಅಪೀಲು ಹೋಗಿ ಕೊನೆಯಲ್ಲಿ ಕಾನೂನಲ್ಲಿ ಪೂರ್ತಿ ನಾನು ಹೋರಾಟ ಮಾಡಿ ಆಯಿತು ಅಂತ ಮಹಿಳೆಗೆ ಎಲ್ಲಿವರೆಗೂ ಸಮಾಧಾನ ಸಿಕ್ಕತ್ತೆ ಅಲ್ಲಿವರೆಗೂ ಹೋರಾಟ ಮಾಡೋದಕ್ಕೆ ಫ್ರೀ ಲೀಗಲ್ ಏಡನ್ನು ಪಡ್ಕೊಳ್ಳುವಂಥ ಹಕ್ಕು ಪ್ರತಿಯೊಬ್ಬ ಮಹಿಳೆಗೂ ನಮ್ಮ ದೇಶದಲ್ಲಿ ಇದೆ. 2ನೇ ಕ್ಯಾಟಗರಿಯಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯಗಳಾಗುತ್ತೆ. ಪೋಕ್ಸೋ ಆ್ಯಕ್ಟ್ ಅದ್ರ ಬಗ್ಗೆನೇ ಹೇಳುತ್ತೆ. ಆಯಿತಾ, ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆ ಆದರೆ ಮಗುವಿನ ಹೆಸರಲ್ಲಿ ನಾವು ಏನಾದರೂ ಕೋರ್ಟಲ್ಲಿ ಕೇಸ್ನ ಫೈಲ್ ಮಾಡಿಸ್ಕೊಳ್ಬೇಕಿದ್ರೆ ಅದನ್ನು ಕೂಡ ನಾವು ಥ್ರೂ ಫ್ರೀ ಲೀಗಲ್ ಏಡ್ ವಿ ಕ್ಯಾನ್ ಪ್ರೊವೈಡ್ ಫ್ರೀ ಲೀಗಲ್ ಸರ್ವಿಸಸ್ ಟು ದಿ ಚಿಲ್ಡ್ರನ್. ಸೊ ಚಿಲ್ಡ್ರನ್ ಅಂದಾಗ ಮತ್ತೆ ಕಾನೂನಿನ ಅಡಿಯಲ್ಲಿ 18 ವರ್ಷ ವಯಸ್ಸಿನ ಒಳಗಿನ ಪ್ರತಿಯೊಬ್ಬ ವ್ಯಕ್ತಿ, ಅಂದರೆ ವೆದರ್ ಇಟ್ ಈಸ್ ಎ ಗರ್ಲ್ ಆರ್ ಎ ಬಾಯ್, ಸೊ 18 ವರ್ಷ ಒಳಗಿನ ವಯಸ್ಸಿನ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಉಚಿತ ಕಾನೂನು ನೆರವು ಸಿಕ್ಕತ್ತೆ. ಅದೇ ರೀತಿ SC ಆರ್ ST ಪರ್ಸನ್ಸ್ ಬಿಲಾಂಗಿಂಗ್ ಟು SC ಆರ್ ST ಕ್ಯಾಟಗರಿ. ಸೊ ಯಾವ ಕೋರ್ಟಲ್ಲಿ ಬೇಕಿದ್ರೂ ಆಗಿರ್ಬೋದು, ಅಥವಾ ಇದು ಬರೀ ಕೋರ್ಟಲ್ಲಿ ಅಂತಲೇ ಅಲ್ಲ, DC ಆಫೀಸಲ್ಲಿ ಆಗಿರ್ಬೋದು, ತಹಸೀಲ್ದಾರ್ ಆಫೀಸಲ್ಲಿ ಆಗಿರ್ಬೋದು, ಯಾವುದೇ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸಲ್ಲಿ ಲೀಗಲ್ ಆಗಿ ಏನಾದರೂ ನಮ್ಗೆ ಇನ್ಫಾರ್ಮೇಷನ್ ಬೇಕಿದೆ, ಅಥವಾ ಗೌರ್ಮೆಂಟ್ ಸ್ಕೀಮ್ಸ್, ಉದಾಹರಣೆಗೆ ನಿಮಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಎಷ್ಟೋ ಜನ ಸ್ಕಾಲರ್ಶಿಪ್ಸ್ ತಗೊಳ್ತೀರಿ ಅಲ್ವಾ, ಅಲ್ಲಿ ಏನೋ ತೊಂದರೆ ಆಯಿತು ನಿಮಗೆ, ಅಲ್ಲಿ ಸರಿಯಾದ ಮಾಹಿತಿಯನ್ನು ಕೊಡ್ತಿಲ್ಲ, ಆ ಟೈಮಲ್ಲಿ ನೀವು ನಮ್ಮ ಪ್ರಾಧಿಕಾರವನ್ನು ಅಪ್ರೋಚ್ ಮಾಡಬಹುದು. ಸೊ ಫ್ರಮ್ ಎನಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಎನಿ ಲೀಗಲ್ ಅಸಿಸ್ಟೆನ್ಸ್ ಯು ಕ್ಯಾನ್ ಅಪ್ರೋಚ್ ಲೀಗಲ್ ಸರ್ವಿಸಸ್ ಅಥಾರಿಟಿ. ಸೊ SC ಆರ್ ST. ಈಗ SC ಆರ್ ST ಆಯಿತು, ವುಮೆನ್ ಆಯಿತು, ಚೈಲ್ಡ್ ಆಯಿತು, ಬೇರೆ ಯಾರು ಮತ್ತೆ ಅದರ್ ದೆನ್ SC ST ಇರೋರಿಗೆ ಏನಾಗಬೇಕಾಗಾದ್ರೆ ಅವರಿಗೆ ಲಾ ಏನಂತ ಹೇಳುತ್ತೆ, ಅದರ್ ದೆನ್ SC ಆ್ಯಂಡ್ ST ಪರ್ಸನ್ ಬಿಲಾಂಗಿಂಗ್ ಟು ಎನಿ ಅದರ್ ಕಮ್ಯುನಿಟಿ ಹೂಸ್ ಆ್ಯನ್ಯುಯಲ್ ಇನ್ಕಮ್ ಇಸ್ ಲೆಸ್ ದೆನ್ ₹3 lakhs. 3 ಲಕ್ಷ ವಾರ್ಷಿಕ ಆದಾಯ, ಕುಟುಂಬದ ಎಲ್ಲ ಮೂಲಗಳಿಂದ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಒಳಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ, ಅಂದರೆ ಅದರ್ ದೆನ್ SC ST ಆದರೆ 1 ವರ್ಷಕ್ಕೆ 1 ಕೋಟಿ ಆದಾಯ ಇದ್ದರೂ ಕೂಡ ನಮ್ಮ ಲೀಗಲ್ ಸರ್ವಿಸಸ್ ಅಥಾರಿಟಿಯಿಂದ ಫ್ರೀ ಲೀಗಲ್ ಏಡ್ ಪಡ್ಕೊಳ್ಳುವಂಥ ಅರ್ಹತೆ ಇರುತ್ತೆ. ಆದರೆ SC ST ಆಗದೆ ಬೇರೆ ಕಮ್ಯುನಿಟಿಗೆ ಸೇರಿರುವಂಥ ವ್ಯಕ್ತಿಗಳಾದರೆ ಅವರ ಕುಟುಂಬದ ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ 3 ಲಕ್ಷ ರೂಪಾಯಿಗಳಿಗಿಂತ ಒಳಗಿದೆ ಅಂತ ಆದರೆ ಅಂತಹ ಯಾವುದೇ ಒಂದು ಸಮುದಾಯಕ್ಕೆ ಸೇರಿರುವಂಥ ವ್ಯಕ್ತಿಗಳು ಫ್ರೀ ಲೀಗಲ್ ಏಡ್ನ ಪಡ್ಕೊಳ್ಳೋಕ್ಕೆ ಅರ್ಹರಾಗಿರ್ತಾರೆ. ಇದಾದ ನಂತರ ಪರ್ಸನ್ಸ್ ಹೂ ಹ್ಯಾವ್ ಸಫರ್ಡ್ ಡ್ಯೂ ಟು ನ್ಯಾಚುರಲ್ ಡಿಸಾಸ್ಟರ್ಸ್ ಆರ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್, ನೈಸರ್ಗಿಕ ವಿಕೋಪಗಳು. ಈಗ ಕೋವಿಡ್ನ ಕೂಡ ನಾವು ನ್ಯಾಚುರಲ್ ಡಿಸಾಸ್ಟರ್ ಅಂತಲೇ ಕನ್ಸಿಡರ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ, ಇಡೀ ಪ್ರಪಂಚದಾದ್ಯಂತ. ಸೊ ಈ ಕೋವಿಡಿಂದ ಯಾರೆಲ್ಲ ಹಾನಿಗೆ ಒಳಗಾಗಿರ್ತಾರೆ, ಅಥವಾ ಪ್ರವಾಹಗಳು ಬರುತ್ತೆ, ಹೆಚ್ಚಿನ ಮಳೆ ಆಗುತ್ತೆ, ಅದರಿಂದ ಆಸ್ತಿ ಪಾಸ್ತಿಯನ್ನು ಕಳ್ಕೊಂಡಂಥ ವ್ಯಕ್ತಿಗಳಿದ್ದರೆ ಅಂಥವರು ಕೂಡ ನಮ್ಮ ಪ್ರಾಧಿಕಾರಕ್ಕೆ ಬಂದು ಕಾನೂನಿನ ಪ್ರಕಾರ ಅವ್ರಿಗೆ ಏನಾದರೂ ರಕ್ಷಣೆಯನ್ನು ಪಡ್ಕೋಬೇಕಿದ್ರೆ ದೇ ಕ್ಯಾನ್ ಅಪ್ರೋಚ್ ಆ್ಯಂಡ್ ದೇ ಕ್ಯಾನ್ ಗೆಟ್ ಫ್ರೀ ಲೀಗಲ್ ಏಡ್. ಅದಾದಮೇಲೆ ಫಿಸಿಕಲಿ ಆರ್ ಮೆಂಟಲಿ ಡಿಸೇಬಲ್ಡ್ ಪರ್ಸನ್ಸ್, ಯಾರು ದೈಹಿಕವಾಗಿ ಮಾನಸಿಕವಾಗಿ ಯಾರು ಅಸ್ವಸ್ಥರಿರ್ತಾರೆ ಅವರಿಗೆ ನಾವು ಫ್ರೀ ಲೀಗಲ್ ಏಡ್ನ ಕೊಡ್ಬೋದು. ಅದೇ ರೀತಿ ಆ್ಯಸಿಡ್ ದಾಳಿಗೆ ಒಳಗಾಗಿರುವಂತಹ ವ್ಯಕ್ತಿಗಳು, ಇಲ್ಲಿ ಮಹಿಳೆಯರು ಅಂತಿಲ್ಲ, ಆ್ಯಸಿಡ್ ದಾಳಿಗೆ ಒಳಗಾಗಿರುವಂತಹ ಯಾವುದೇ ಒಬ್ಬ ವ್ಯಕ್ತಿ ಇದ್ದರೆ, ಬಟ್ ಸಾಮಾನ್ಯವಾಗಿ ನಾವು ನೋಡೋದಿದು ಹೆಣ್ಮಕ್ಳ ಮೇಲೆ ಹೆಚ್ಚಿನ ಪ್ರಕರಣಗಳಾಗುತ್ತೆ, ಬಟ್ ಗಂಡು ಮಕ್ಕಳ ಮೇಲೆ ಆಗೋದೇ ಇಲ್ಲ ಅಂತ ನಾವು ರೂಲ್ ಔಟ್ ಮಾಡೋಕ್ಕಾಗಲ್ಲ. ಆದರೆ ಮೆಜಾರಿಟಿ ಆಫ್ ದಿ ಕೇಸಸ್ ವಿ ಸಿ ವುಮೆನ್, ಗರ್ಲ್ಸ್ ಹೂ ಆರ್ ವಿಕ್ಟಿಮ್ಸ್ ಆಫ್ ಆ್ಯಸಿಡ್ ಅಟ್ಯಾಕ್ಸ್. ಸೊ ಆ್ಯಸಿಡ್ ಅಟ್ಯಾಕ್ ವಿಕ್ಟಿಮ್ಸ್ ಅಂತ ಇದ್ದಾಗ ಅವರಿಗೆ ನಾವು ಸಂಬಂಧಪಟ್ಟಂಥ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲು ಮಾಡಿಸಿ ಕೊಡ್ತೀವಿ. ಸೊ ಈ ರೀತಿ ನಮ್ಮ ಪ್ರಾಧಿಕಾರದ. ಅದೇ ರೀತಿ ಜೈಲಲ್ಲಿ ಇರೋರು, ಅಂದರೆ ನಾರ್ಮಲ್ ಆಗಿ ಏನೋ ಒಂದು ಕ್ರೈಮ್ ಮಾಡಿರ್ತಾರೆ, ಪೊಲೀಸ್ ಅವರು ಅರೆಸ್ಟ್ ಮಾಡಿರ್ತಾರೆ, ಪ್ರಿಸನಲ್ಲಿ ಇರ್ತಾರೆ, ಆಗ ಅವರ ಪರವಾಗಿ ಯಾರು ರೆಪ್ರೆಸೆಂಟ್ ಮಾಡೋರು ಇರಲ್ಲ, ಅಂಥವರಿಗೆ ನಾವು ಎಲ್ಲಿವರೆಗೂ ಅವ್ರು ಜೈಲಲ್ಲಿ ಇರ್ತಾರೆ ಅಲ್ಲಿವರೆಗೂ ಅವ್ರಿಗೆ ಫ್ರೀ ಲೀಗಲ್ ಏಡ್ನ ಕೊಡಬಹುದು. ಜೈಲಿಂದ ಆಚೆ ಬಂದಾದ್ಮೇಲಾದರೆ ಆಗ ನಾವು ಈ ಎಲಿಜಿಬಿಲಿಟಿ ಕ್ರೈಟೀರಿಯಾಲಿ ನೋಡ್ತೀವಿ, SC ಅಥವಾ ST ಇದಾನ, ಅಥವಾ ಅದರ್ ದೆನ್ SC ST ಆದರೆ ಆ್ಯನ್ಯುಯಲ್ ಇನ್ಕಮ್ 3 ಲಕ್ಷಕ್ಕಿಂತ ಕಡಿಮೆ ಇದೆಯಾ ಅಂತ ನೋಡ್ತೀವಿ. ಆದರೆ ಎಲ್ಲಿವರೆಗೂ ಜೈಲು ಒಳಗೆ ಇರ್ತಾರೆ ಆಗ ಇನ್ಕಮ್ ಕ್ರೈಟೀರಿಯಾ ಇಲ್ಲ, ಕ್ಯಾಸ್ಟ್ ಯಾವುದೋ ಅನ್ನೋ ಕ್ರೈಟೀರಿಯಾ ಇಲ್ಲ, ಫ್ರೀ ಲೀಗಲ್ ಏಡ್ನ ಪಡ್ಕೊಳ್ಳೋದಕ್ಕೆ ಆಲ್ ಪ್ರಿಸನರ್ಸ್ ಆರ್ ಎಂಟೈಟಲ್ ಫಾರ್ ಫ್ರೀ ಲೀಗಲ್ ಏಡ್. ಅದೇ ರೀತಿಯಲ್ಲಿ ಬಾಂಡೆಡ್ ಲೇಬರರ್ಸ್, ಜೀತದಾಳು ಪದ್ಧತಿಯಲ್ಲಿ
ಸಿಕ್ಕಾಕೊಂಡಿರುವಂತಹ ವ್ಯಕ್ತಿಗಳು, ಸಾಮಾನ್ಯವಾಗಿ ಮಕ್ಕಳಾಗಿರಬಹುದು ಅಥವಾ ಬಡತನ ಅನ್ನೋ ಒಂದೇ ಒಂದು ಕಾರಣದಿಂದ ಯಾರು ಜೀತದಾಳು ಪದ್ಧತಿಯಲ್ಲಿ ಬಲಿಯಾಗಿರ್ತಾರೆ ಅಂತಹ ವ್ಯಕ್ತಿಗಳಾಗಿರಬಹುದು, ಅಂಥವರ ಹೆಸರಲ್ಲಿ ಕೂಡ ನಾವು ಲೀಗಲ್ ಏಡ್ನ ಕೊಡಬಹುದು. ಇದಕ್ಕೆ ಏನು ಮಾಡಬೇಕಾಗತ್ತೆ ಅವಾಗ? ಸಾಮಾನ್ಯವಾಗಿ ಇದಕ್ಕೆಲ್ಲ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ಸ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸಲ್ಲಿ ಆಗಿದ್ರೆ ಇದಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಬಟ್ ಫಾರ್ಚುನೇಟ್ಲಿ ನಮ್ಮ ಒಂದು ಪ್ರಾಧಿಕಾರದಲ್ಲಿ ನಾವು ನೋಡಿದಾಗ SC ST ಆಗಿದ್ರೆ ನಮಗೆ ಕ್ಯಾಸ್ಟ್ ಸರ್ಟಿಫಿಕೇಟೇ ತರಬೇಕು, ಇನ್ಕಮ್ 3 lakhs ಅಂತಿದೆ ಅಂತ ಆದರೆ ಇನ್ಕಮ್ ಸರ್ಟಿಫಿಕೇಟೇ ತರಬೇಕು. ಇದರ ಯಾವ ಅವಶ್ಯಕತೆಯೂ ಇರಲ್ಲ. ಸಿಂಪಲ್ ಅಫಿಡೇವಿಟ್ ಫೈಲ್ ಬೈ ಎ ಪರ್ಸನ್ ನಮ್ಮ ಮುಂದೆ ಬಂದು ಒಂದು ಅಫಿಡೇವಿಟ್ ಹಾಕ್ಬಿಟ್ಟು, ಅಂದರೆ ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಿ ನಾನು SC ಪಂಗಡಕ್ಕೆ ಸೇರಿರೋನು ಅಥವಾ ನಾನು ST ಪಂಗಡಕ್ಕೆ ಸೇರಿರೋರು ಅಥವಾ ನನ್ನ ಕುಟುಂಬದ ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ 2 ಲಕ್ಷ ಇದೆ ಅಂತ ಅವರೇ ಒಂದು ಡಿಕ್ಲರೇಷನ್ ಕೊಟ್ಟರೆ ಸಾಕಾಗುತ್ತೆ. ನಾವು ಅದಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡು ಬನ್ನಿ ಅಂತ ಕೇಳೋ ಹಾಗಿಲ್ಲ ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಂಡು ಬನ್ನಿ ಅಂತ ಕೇಳೋ ಹಾಗಿಲ್ಲ. ಅಂತಹ ವ್ಯಕ್ತಿಗಳಿಗೆ ನಾವು ನಮ್ಮ ಪ್ರಾಧಿಕಾರದಿಂದ ಒಂದು ಪ್ರಿಂಟೆಡ್ ಅಪ್ಲಿಕೇಶನ್ ಇರುತ್ತೆ, ಅದರಲ್ಲಿ ಡೀಟೇಲ್ಸ್ ಎಲ್ಲ ತೊಗೊಂಡು ಯಾವ ಕೋರ್ಟಲ್ಲಿ ಬೇಕು ನಾವು ಅವರ ಪರವಾಗಿ ಕೇಸ್ನ ದಾಖಲು ಮಾಡಿಸಿ ಕೊಡ್ತೀವಿ. ಸೊ ಇದು ಮಾನವ ಹಕ್ಕುಗಳ ರಕ್ಷಣೆಗೆ ಸಂಬಂಧಪಟ್ಟಂತೆ ನಾನು ಹೇಳಿದ್ದು, ಆಯಿತಾ? ಇದೇ ರೀತಿ ಈ ಒಂದು ಲಾಸ್ಟ್ ಒಂದು ಪಾಯಿಂಟ್ ಏನಂದರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಂತ ನಾವೆಲ್ಲ ಕೇಳಿಸ್ಕೊಂಡ್ವಿ ಅಲ್ವಾ? ನಮ್ಗೆ ಏನಾದರೂ ತೊಂದರೆ ಆದರೆ ಫಸ್ಟ್ ನಾವು ಹೋಗೋದು ಪೊಲೀಸ್ ಸ್ಟೇಷನ್ಗೆ. ಬಟ್ ಪೊಲೀಸ್ ಅವರಿಂದಲೇ ನಮಗೆ ತೊಂದರೆ ಆದರೆ ಎಲ್ಲಿಗೆ ಹೋಗಬೇಕು? ಅದು ತುಂಬ ಕಾಮನ್ ಅಲ್ಲ. 2 ವೀಲರಲ್ಲಿ ಹೋಗ್ತಾ ಇರ್ತೀವಿ, ಗಾಡಿ ಹಿಡಿತಾರೆ, ಏನೋ ಒಂದು ಹೇಳ್ತಾರೆ, ಕೇಸ್ ಬುಕ್ ಮಾಡ್ತೀನಿ ಅಂತ ಎದುರಿಸ್ತಾರೆ. ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಆಗಿಲ್ಲ. ಎಲ್ಲ 18+ ಅಲ್ವಾ? ಲೈಸೆನ್ಸ್ ಇದೆಯಾ ಎಲ್ಲರ ಹತ್ರ? ಎಷ್ಟು ಜನ ಗಾಡಿ ತರ್ತೀರ ಹಾಗಾದರೆ? ನೋಡಿ, ಅದಕ್ಕೂ ಕಾನೂನು ಇದೆ. ಲೆಸ್ ದೆನ್ 18 years of age ವಿತೌಟ್ ಡ್ರೈವಿಂಗ್ ವಿತೌಟ್ ಎ ವ್ಯಾಲಿಡ್ ಲೈಸೆನ್ಸ್ ಈಸ್ ಎನ್ ಆಫೆನ್ಸ್. ನಿಮಗೆ ಗೊತ್ತಾಗಲ್ಲ, ಮಜಾ ಮಾಡ್ಕೊಂಡು ಆರಾಮಾಗಿ ಗಾಡಿ ಓಡಿಸ್ಕೊಂಡು ಬರ್ತೀರಾ. ಅಪ್ಪಿ ತಪ್ಪಿ ಏನಾದರೂ ಅಪಘಾತ ಆಯಿತು ಅಂದರೆ ಗಾಡಿ ಯಾರ ಹೆಸರಲ್ಲಿರುತ್ತೆ? ನಿಮ್ಮ ತಂದೆ ಅಥವಾ ತಾಯಿ, ನಿಮ್ಮ ಅಣ್ಣ ಅಥವಾ ಅಕ್ಕ ಯಾರ ಹೆಸರಲ್ಲಿರುತ್ತೆ ಅವರು ನಮ್ಮ ಮುಂದೆ ಬರಬೇಕಾಗುತ್ತೆ ಕೋರ್ಟಿಗೆ, ಆಯಿತಾ? ಸೊ ಇದೆಲ್ಲ ನಾವು ಅವೇರ್ನೆಸ್ಸಲ್ಲಿ ತಿಳಿಸೋದು ಮಕ್ಕಳಿಗೆ. ಯಾಕಂದರೆ ಇದೆಲ್ಲ ನಮಗೆ ಸೀರಿಯಸ್ ಅನಿಸಿರಲ್ಲ. ಏನಾದರೂ ತೊಂದರೆ ಆಗಿ ನಮ್ಮ ಒಂದು ನಿರ್ಲಕ್ಷ್ಯ ಕೃತ್ಯದಿಂದ ಮತ್ತೊಬ್ಬರಿಗೆ ಜೀವಕ್ಕೆ ಏನಾದರೂ ತೊಂದರೆ ಆದರೆ ಆಗ ನಮಗೆ ಇದೆಲ್ಲ ಬರುತ್ತೆ. ಅರ್ಥ ಆಯ್ತಾ? ಲಾ ಅನ್ನೋದು ಯಾವಾಗಲೂ ನಾವು ಖುಷಿಯಾಗಿದ್ದಾಗ ಬರಲ್ಲ. ನಮ್ಗೆ ತೊಂದರೆಗೆ ಸಿಕ್ಕಾಕೊಂಡಾಗ ಲಾ ಬರುತ್ತೆ. ಅವಾಗ ನಮಗೆ ಲಾಯರ್ಸ್ ನೆನಪಾಗ್ತಾರೆ, ಕೋರ್ಟ್ ಎಲ್ಲ ನೆನಪಾಗುತ್ತೆ, ಆಯಿತಾ? ಇಂಥದ್ದು ಮಾಡಬೇಡಿ. ಸೊ ಅದಕ್ಕೆ ನಾವೇನು 18+ ಅಂತ ನಾನು ಏನಕ್ಕೆ ಹೇಳಿದೆ ಅಂದರೆ, ಎಲ್ಲ ನೀವು ಡಿಗ್ರಿ ಸ್ಟೂಡೆಂಟ್ಸು, ಮೇ ಬಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಇದ್ದೀರಿ ಅಂದ್ಕೊಳ್ತೀನಿ, ಫೈನಲ್ ಇಯರ್ಸ್ ಇದ್ದೀರಾ? ಓಕೆ. ಸೊ ನೀವೆಲ್ಲ ಹಾಗಾದರೆ ಮೇಜರ್ಸ್ ಎಲ್ಲ ರೈಟ್ ಟು ವೋಟ್ ಅಲ್ವಾ? ಎಲೆಕ್ಷನಲ್ಲಿ ವೋಟ್, ಮತ ಚಲಾಯಿಸೋಕ್ಕೆ ಅಧಿಕಾರ ಇದೆ. ಸೊ ಇಷ್ಟೆಲ್ಲ ಹಕ್ಕನ್ನು ನಮ್ಮ ದೇಶ ನಿಮಗೆಲ್ಲ ಕೊಟ್ಟಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನ ನೋಡೋಕ್ಕೆ ಇಷ್ಟಪಡೋದು ಏನು, ನಿನ್ನೆ ಅಷ್ಟೇ ನಾವು ನಮ್ಮ ದೇಶದ ವೀರ ಯೋಧನ ಕಳ್ಕೊಂಡಿದ್ದೀವಿ, ಅವರ ಜೊತೆ ಇಡೀ ಒಂದು ಟೀಮ್ನ ನಾವು ಕಳ್ಕೊಂಡಿದ್ದೀವಿ. ಆ ರೀತಿ ನಾವೆಲ್ಲ ರಾಷ್ಟ್ರ ಸೇವೆಗೋಸ್ಕರ ನಾವು ನಮ್ಮ ಜೀವವನ್ನು ಮುಡುಪಿಡಬೇಕಾಗತ್ತೆ. ಅದಕ್ಕೆಲ್ಲರೂ ನಾವು ಆರ್ಮಿಗೆ ಸೇರಬೇಕು, ಏರ್ಫೋರ್ಸ್ಗೆ ಸೇರಬೇಕು ಅಲ್ಲ. ನಾವು ಏನೇನು ಕೆಲಸವನ್ನು ಮಾಡ್ತೀವಿ, ಅದು ವಿದ್ಯಾರ್ಥಿ ದೆಸೆಯಲ್ಲಾಗಿರ್ಬೋದು ಅಥವಾ ಮುಂದೆ ನಮ್ಮ ಫ್ಯೂಚರಲ್ಲಿ ಪ್ರೊಫೆಷ್ನಲ್ ಆಗಿರಬಹುದು, ವಿ ಹ್ಯಾವ್ ಟು ಅಚೀವ್ ಎಕ್ಸಲೆನ್ಸ್. ಡಿಗ್ರಿ ಮಾಡಬೇಕು, ಮಾಡಿದ್ವಿ, ಏನೋ ಒಂದು ಕೆಲಸಕ್ಕೆ ಸೇರಿದ್ವಿ, ಅದು ಎಲ್ಲರೂ ಮಾಡ್ತಾರಲ್ವಾ? ಬಟ್ ನಾವು ಒಂದು ಯೂನೀಕ್ ಆಗಿರಬೇಕು. ಲೈಫಲ್ಲಿ ನಾವು ಏನಾದರೂ ಅಚೀವ್ ಮಾಡಬೇಕಂತಿದ್ರೆ ನಮ್ಮ ಮುಂದೆ ಒಂದು ಗೋಲ್ ಇರಬೇಕಾಗತ್ತೆ. ಆ ಗೋಲ್ನ ನಾವು ಅಚೀವ್ ಮಾಡಬೇಕಿದ್ರೆ ಇವಾಗಿಂದ ನಾವು ನಿರಂತರವಾದಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಮತ್ತು ಅದಕ್ಕೆ ಪರಿಶ್ರಮವನ್ನು ಪಡಬೇಕಾಗುತ್ತೆ. ಯಾವುದು ಈಸಿಯಾಗಿ ಬಂದಿದ್ದು ನಮ್ಮ ಹತ್ರ ಯಾವುದೂ ಇರಲ್ಲ. ಯಾವುದು ಕಷ್ಟಪಡ್ತೀವಿ ಅದೇ ಕೊನೆಯವರೆಗೂ ಇರುತ್ತೆ. ಹಾಗಾಗಿ ತುಂಬಾ ಆಯಿತು ಭಾಷಣ ಇದು. ಆದರೆ ನಾನು ಮೊದಲೇ ಹೇಳಿದೆ, ಇಲ್ಲಿ ವೇದಿಕೆ ನೋಡಿದಾಗ ಖುಷಿಯಾಗುತ್ತೆ ಸ್ಟೂಡೆಂಟ್ಸ್ನ ನೋಡಿದಾಗ ಅಂತ. ನಾನು ಹೇಳಿದ್ರಲ್ಲಿ ಕೆಲವೊಂದು ವಿಚಾರಗಳು, ಯಾಕಂದರೆ ನಮ್ಮ ಪ್ರಾಧಿಕಾರದ ಬಗ್ಗೆ ನಿಮಗೆ ಗೊತ್ತಿರಲಿ. ಮಾತನಾಡಿದಂತಹ ಉದ್ಘಾಟನಾ ಭಾಷಣವನ್ನು ನೆರವೇರಿಸಿಕೊಟ್ಟಂತಹ ಮೇಡಮ್ ಸರಸ್ವತಿಯವರಿಗೆ, ನ್ಯಾಯಾಧೀಶರಿಗೆ ನಾನು ಈ ಮೂಲಕ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನನಗೆ ಈಗ ಇಲ್ಲಿ ಬಂದಾಗ ನಾನು ನಿಮ್ಮೆಲ್ಲಕ್ಕಿಂತ ಸಣ್ಣನಾಗಿದ್ದೆ. ನಮ್ಮ ಉಪಾಧ್ಯಾಯರನ್ನ ನೋಡಿದ ತಕ್ಷಣ ನನಗೆ ಅಲ್ಲೇ ಸಲ್ಲದ ಒಂದು ಆತ್ಮೀಯತೆ ನನಗೆ ಮೂಡಿ ಬಂತು. ಹಾಗಾಗಿ ನನ್ನ ಕಾಲೇಜಿನಲ್ಲಿ ಈಗ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ, ಹಾಗಾಗಿ ಏನೇನು ಕಲಿಯಬೇಕು, ಏನೇನು ನೆರವೇಬೇಕು ಅನ್ನೋದನ್ನು ನಾವು ಎಲ್ಲ ಹಳ್ಳಿಗೆ ಹೋಗಿ ಅರಿವನ್ನು ಮೂಡಿಸ್ತೇವೆ. ಕಾನೂನು